ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳು ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾದಂತಹ ಗರಿ ಗರಿಯಾಗಿ ಇರುವಂತಹ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಹ ಈ ರೆಸಿಪಿನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು 3/4 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ನೀವು ಬರೀ ಹೆಸರು ಕಾಳಲ್ಲೂ ಮಾಡ್ಕೋಬೋದು, ಆದರೆ ಸ್ವಲ್ಪ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ವಾಶ್ ಮಾಡಿಕೊಂಡು 3 ಸಲ ವಾಶ್ ಮಾಡಿಕೊಂಡು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು 4 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡ್ತೀನಿ. ನೀವು ಬೇಕಾದರೆ ಒಂದು 4 ಅವರ್ಸ್ ನೆನೆಸ್ಬಿಟ್ಟು ಮಾಡ್ಕೋಬೋದು, ಡಿನ್ನರ್ಗೆ ಮಾಡ್ಕೋಬೋದು. ನಾನಿಲ್ಲಿ ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆಗೆ ಟಿಫನ್ಗೆ ಮಾಡ್ಕೋತಿದ್ದೀನಿ. ನೋಡ್ತಿರ್ಬೋದು. ಮತ್ತು ಆ ನೆಂದಿರೋ ಎಲ್ಲ ಫುಲ್ಲು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳೋಣ. ಹಾಗೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಶುಂಠಿ ಮತ್ತು ಜೀರಿಗೆ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ, ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಸೇರಿಸ್ಕೋತಿದ್ದೀನಿ ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀವು ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟು ಇರಬೇಕಾಗುತ್ತೆ. ಹಾಗೆ ತವನ ಬಿಸಿ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯ್ದಾಗ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ಇಲ್ಲಿ ತವನ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನು ದೋಸೆ ಹಿಟ್ಟನ್ನು ಹಾಕ್ಕೊಂಡು ನೋಡ್ತಾ ಇರ್ಬೋದು, ಎಷ್ಟು ತುಂಬ ಚೆನ್ನಾಗಿ ಬರ್ತಿದೆ. ಇದಕ್ಕೆ ನಾವು ಯಾವುದೇ ಸೋಡಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೋಡ್ತಿರ್ಬೋದು, ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನೋ ಇಲ್ಲ ನಿಮಗಿಷ್ಟ ಆದರೆ ತುಪ್ಪನೋ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಯ್ತಿದ್ದಂತೆ ನಾನಿಲ್ಲಿ ಎತ್ತುತ್ತಿದ್ದೀನಿ. ಎತ್ಬಿಟ್ಟು ಬೇಕಾದರೆ ನೀವು ಹಿಂಗೆ ಸರ್ವ್ ಮಾಡ್ಕೋಬೋದು, ಅಥವಾ ನಿಮಗೆ 2 ಸೈಡ್ ಬೇಯಬೇಕು ಅಂತ ಅನಿಸಿದ್ರೆ ನೀವು ಮತ್ತೆ ಮಡ್ಚಾಕ್ಬಿಟ್ಟು ಬೇಯಿಸ್ಕೋಬೋದು. ನಾನಿಲ್ಲಿ 2 ಕಡೆ ಬೇಯಿಸ್ಕೊತಿದ್ದೀನಿ. ನಿಮಗೆ ಬೇಕಿದ್ದರೆ ಒಂದೇ ಸೈಡ್ ಬೇಯಿಸ್ಕೊಂಡು ಸರ್ವ್ ಮಾಡ್ಕೋಬೋದು. ನೋಡ್ತಿರ್ಬೋದಲ್ವ, ಎಷ್ಟು ಕಲರ್ಫುಲ್ಲಾಗಿ ತುಂಬ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇನ್ನೂ ಒಂದು ದೋಸೆನ ಹಾಕ್ತಿದ್ದೀನಿ. ಇದು ಕೂಡ ತುಂಬ ಒಂಚೂರು ಕೀಳ್ದೆಲೇ ಏನೂ ಇಲ್ದಲೆ ತುಂಬ ಚೆನ್ನಾಗಿ ಬರ್ತಿದೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಾಗಿರ್ಬೋದು, ಹಾಗೆ ಡಿನ್ನರ್ಗಾಗಿರ್ಬೋದು, ಇನ್ಸ್ಟೆಂಟಾಗಿ ಅಂದರೆ ಬೆಳಿಗ್ಗೆ ನೆನೆಸಿಟ್ಬಿಟ್ಟು ನೈಟ್ ಡಿನ್ನರ್ಗೂ ಮಾಡ್ಕೋಬೋದು. ಸೊ ತುಂಬ ಈಸಿಯಾದ ರೆಸಿಪಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡಬೇಕು ತಿನ್ನಬೇಕು ಅನ್ನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಆಗಿರ್ಬೋದು, ಯಾವುದಾದ್ರೂ ಕರಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.